ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಕರ್ನಾಟಕದ 3 ಸ್ಥಳಗಳಲ್ಲಿ ನಾಳೆ ಮಾಕ್ ಡ್ರಿಲ್. ಬೆಂಗಳೂರು ನಗರ, ಮಲ್ಲೇಶ್ವರಂ ಹಾಗೆ ರಾಯಚೂರು ನಗರ. ಆಗ್ಲೂ ನಾವು ಹೇಳ್ತಾ ಇದ್ವಿ 224 ಜಿಲ್ಲೆಗಳಂತ ಹೇಳಿದ್ರೆ ನಮ್ಮ ರಾಜ್ಯಕ್ಕೆ ಏನೇನ್ ಬರುತ್ತೆ, ಯಾವ ಭಾಗಗಳು ಬರುತ್ತೆ ಅನ್ನುವಂತ ಪ್ರಶ್ನೆ ಇತ್ತು ಅಂತ. ಇದೀಗ ಗೊತ್ತಾಗ್ತಾ ಇರುವಂತ ವಿಚಾರ, ಬೆಂಗಳೂರು ನಗರ, ಮಲ್ಲೇಶ್ವರಂ, ರಾಯಚೂರು ನಗರ ಇಷ್ಟು ಭಾಗಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ ಅಂತ ಕೇಂದ್ರ ಗೃಹ ಇಲಾಖೆಯಿಂದ ಬಂದಿರುವಂತ ಮಾಹಿತಿ ಇದು. ನಾಳೆ ದಿನ ಮಾಕ್ ಡ್ರಿಲ್ ಇರುತ್ತೆ ದೇಶದಾದ್ಯಂತ. ಅದರಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿರುತ್ತೆ? ಬೆಂಗಳೂರು ನಗರ, ಮಲ್ಲೇಶ್ವರಂ, ರಾಯಚೂರು ನಗರ ಈ ಭಾಗಗಳಲ್ಲಿ ಮಾಕ್ ಡ್ರಿಲ್ ಇರುತ್ತೆ. ಆಗ್ಲೇ ನಮ್ಮ ಜೊತೆಗೆ ಮಾಜಿ ಅಧಿಕಾರಿಯೊಬ್ಬರು ಮಾತನಾಡ್ತಾ ಹೇಳ್ತಾ ಇದ್ರು, ಯಾಕೆ ಬೆಂಗಳೂರು ನಗರ ಅನ್ನೋದಾಗಿ. ಬಹಳ ದೊಡ್ಡ ಐಟಿ ಸಿಟಿ, ಕೋಟ್ಯಾಂತರ ಜನಸಂಖ್ಯೆ ಇದ್ದಾರೆ, ಇಲ್ಲಿ ಅದರ ಅಗತ್ಯ ತುಂಬಾ ಇದೆ. ಇಂಥ ಸಂದರ್ಭದಲ್ಲಿ ಶತ್ರುಗಳ ಟಾರ್ಗೆಟ್ ಇಂಥ ಮಹಾನಗರಗಳೇ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮಾಕ್ ಡ್ರಿಲ್ ನಡೆಸುವಂತ ಅಗತ್ಯತೆ ಇದೆ ಅಂತ ಹೇಳ್ತಾ ಇದ್ರು. ಅದೇ ಪ್ರಕಾರವಾಗಿ ಈಗ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ, ಬೆಂಗಳೂರು ನಗರ, ಮಲ್ಲೇಶ್ವರಂ, ರಾಯಚೂರು ಈ ಭಾಗದಲ್ಲಿ ನಾಳೆ ದಿನ ಮಾಕ್ ಡ್ರಿಲ್ ಇರುತ್ತೆ. ಈಗ ಬರ್ತಾ ಇರುವಂತ ಸಂದೇಶ ಬಂದಿರೋದ್ರಿಂದ ಇದಕ್ಕೆ ಬೇಕಿರುವಂತ ತಯಾರಿಗಳನ್ನ ಅಧಿಕಾರಿಗಳು ಮಾಡಿಕೊಳ್ತಾರೆ. ಈಗಾಗಲೇ ಸಭೆಗಳಾಗ್ತಾ ಇದೆ, ಅದರ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಮ್ಮೆ ಈ ಸಂದೇಶ ಬಂದ ನಂತರದಲ್ಲಿ ಇವಾಗ ರಾಯಚೂರಿನಲ್ಲಿ ನಾಳೆ ದಿನ ಮಾಕ್ ಡ್ರಿಲ್ ಇದೆ ಅಂತ ಅಂದಾಗ ಅಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ, ಜೊತೆಗೆ ಸಭೆ ಮಾಡ್ತಾರೆ, ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿ ಸಾರ್ವಜನಿಕರನ್ನ ಪ್ರಿಪೇರ್ ಮಾಡಬೇಕು, ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದ ಬಳಿ ಮಾಕ್ ಡ್ರಿಲ್ ನಡೆಯುತ್ತೆ. ರಾಯಚೂರಿನ ಅಪ್ಡೇಟ್ಸ್ ಇದು. ಕೇಂದ್ರದ ಭದ್ರತಾ ಪಡೆಗಳನ್ನ ಹೊಂದಿರುವಂತ ಆರ್ಟಿಪಿಎಸ್ ಘಟಕ. ಇದೇ ಘಟಕದ ಬಳಿ ಅಣುಕು ಪ್ರದರ್ಶನವನ್ನ ರಾಯಚೂರು ಸಿಬ್ಬಂದಿ ನಡೆಸೋರಿದ್ದಾರೆ. ರಾಯಚೂರು ತಾಲೂಕಿನ ಶಕ್ತಿನಗರದ ಬಳಿ ಮಾಕ್ ಡ್ರಿಲ್ ನಡೆಯುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಆಗ್ತಾ ಇದೆ, ಮೀಟಿಂಗ್ಗಳಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಭೀಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮೇಶ್, ಹೌದು, ಇವಾಗ ಬೆಂಗಳೂರಿನ ಜೊತೆಗೆ ರಾಯಚೂರು ಕೂಡ ಇದೆ. ಇಲ್ಲಿ ಇದಾಗಲೇ ಸಭೆ ಆಗ್ತಾ ಇದೆ ರಾಯಚೂರಿನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ದಿನದ ಬಗ್ಗೆ ಏನೇನು ಚರ್ಚೆಗಳಾಗಬಹುದು, ಏನ್ ಗೊತ್ತಾಗ್ತಾ ಇದೆ ಭೀಮೇಶ್? ಚೈತ್ರ, ಪ್ರಮುಖವಾಗಿ ಈಗಾಗಲೇ ಕೇಂದ್ರ ಗೃಹ ಇಲಾಖೆಯಿಂದ ಒಂದು ಆದೇಶ ಬಂದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಣುಕು ಪ್ರದರ್ಶನಕ್ಕೆ ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸುತ್ತಿನ ಚರ್ಚೆ ಆಗಿರುವಂತದ್ದು. ಮತ್ತೊಂದ್ ಕಡೆ ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಒಂದು ಪ್ರತಿಭಟನಾ ಸಮಾವೇಶ ಕೂಡ ನಾಳೆ ರಾಯಚೂರಿನಲ್ಲೇ ನಡೀತಾ ಇದೆ. ಹೀಗಾಗಿ ಭದ್ರತೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ತಲೆ ಕೆಡಿಸ್ಕೊಂಡಿದ್ದಾರೆ. ಅಂದ್ರೆ ಭದ್ರತಾ ದೃಷ್ಟಿಯಿಂದ ಅದನ್ನ ಮುಂದೂಡಬೇಕಾ ಅಥವಾ ಯಾವ ರೀತಿ ಇದನ್ನ ನಾವು ಕೇಂದ್ರದ ಗಮನಕ್ಕೆ ತರುವಂತದ್ದು ಅಥವಾ ರಾಜ್ಯದ ಗೃಹ ಇಲಾಖೆ ಗಮನಕ್ಕೆ ತರಬೇಕು ಅನ್ನೋದ್ರ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಸದ್ಯ ಪೊಲೀಸ್ ಅಧಿಕಾರಿಗಳು ಒಂದು ಸುತ್ತಿನ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಜಿಲ್ಲಾಡಳಿತಕ್ಕೆ ತಿಳಿಸಿರುವಂತದ್ದು. ಈ ಸಂಬಂಧಪಟ್ಟಂತೆ 12:30ಗೆ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲೂ ಕೂಡ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆ ಇದೆ. ನಾಳೆನೇ ಏನು ಅಣುಕು ಪ್ರದರ್ಶನ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನ ಕರೆಸ್ಕೊಂಡು ಅಣುಕು ಪ್ರದರ್ಶನ ಮಾಡಬೇಕಾ ಅಥವಾ ಜಿಲ್ಲೆಯಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ ಜೊತೆಗೆ ಆರ್ಟಿಪಿಎಸ್ ವಿದ್ಯುತ್ ಉತ್ಪಾದನಾ ಘಟಕದಲ್ಲಿರ್ತಕ್ಕಂಥ ಕೇಂದ್ರದ ಭದ್ರತಾ ಪಡೆಗಳನ್ನ ಜೊತೆಗೂಡಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿ ಮಾಡ್ಬೇಕನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಸದ್ಯ ನಾಳೆ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಇರೋ ಹಿನ್ನೆಲೆಯಲ್ಲಿ ಭದ್ರತಾ ದೃಷ್ಟಿಯಿಂದ ಯಾವ ತೀರ್ಮಾನವನ್ನ ಜಿಲ್ಲಾಡಳಿತ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಆದರೆ ಪ್ರಮುಖ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಏನಿದೆ ದೊಡ್ಡ ಮಟ್ಟದಲ್ಲಿ, ಆದ್ರೂ ಕಲ್ಯಾಣ ಕರ್ನಾಟಕ ವಿಭಾಗದ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ 7 ಜಿಲ್ಲೆಗಳ ಒಂದು ನಾಯಕರು ಬರ್ತಾರೆ. 50,000ಕ್ಕೂ ಹೆಚ್ಚಿನ ಜನ ಭಾಗವಹಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಭದ್ರತೆ ಎಲ್ಲೂ ಕೂಡ ಇಲ್ಲೂ ಲೋಪ ಆಗಬಾರ್ದು. ಮತ್ತೊಂದು ಕಡೆ ಅಣುಕು ಪ್ರದರ್ಶನ ಅಂತ ಆದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಬೇಕು. ಹೀಗಾಗಿ ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೆಲವು ಹೊತ್ತಲ್ಲೇ ಮೀಟಿಂಗ್ ನಡೆಯಲಿದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಭೀಮೇಶ್ ಮಾಹಿತಿಗಾಗಿ.